ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಬಗ್ಗೆ ಮಾತಾಡ್ಬಿಟ್ರೆ ಏನ್ ತಪ್ಪು? ಅನ್ಯ ಧರ್ಮದವನು ಧರ್ಮ ಮುಖ್ಯ ಅಲ್ಲ ಸ್ವಾಮಿ, ಇಲ್ಲಿ ಜಾತಿ ಮುಖ್ಯ ಅಲ್ಲ ಸ್ವಾಮಿ, ಇಲ್ಲಿ ಸತ್ಯ ಮುಖ್ಯ. ಇಲ್ಲಿ ಆ ಹುಡುಗಿಗಾದಂತ ಅನ್ಯಾಯದ ಬಗ್ಗೆ ಮಾತಾಡೋನಲ್ಲ, ಹೆಮ್ಮೆ ಪಡ್ಬೇಕು ಅವನ ಬಗ್ಗೆ ನಾವು. ಅದನ್ನ ಬಿಟ್ಬಿಟ್ಟು ನೀನ್ ಆ ಧರ್ಮದವನು ಈ ಧರ್ಮದವನು ನಮ್ಮದ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ? ನಾಚಿಕೆ ಆಗಲ್ವಾ ನಿಮ್ಗೆ ಕೆಲವರಿಗೆ? ಈಗ ನಾನ್ ಮಾತಾಡಿದ್ರೆ ಅದ್ರ ಬಗ್ಗೆ ನೀನು ಹಿಂದೂ ಧರ್ಮದವನಾಗಿ ಹಿಂದೂ ಧರ್ಮದ ವಿರುದ್ಧವೇ ಮಾತಾಡ್ಬಿಡ್ತೀಯಾ? ಹಾಗಾದ್ರೆ ಹೆಣ್ಮಕ್ಳು ಬಗ್ಗೆ ಮಾತಾಡೋರು ಯಾರು? ಆ ಜಾಗದಲ್ಲಿ ನಿಮ್ ಅಕ್ಕ, ನಿಮ್ ತಂಗಿ, ಅಪ್ಪಿತಪ್ಪಿ ನಿಮ್ಗೆ ಮದ್ವೆ ಆಗಿರೋ ನಿಮ್ ಹೆಂಡತಿ, ಅಪ್ಪಿತಪ್ಪಿ ನಿಮ್ಗೆ ಮದ್ವೆ ಆಗಿ ಒಂದ್ ಮಗು ಹುಟ್ಟು ಆ ಹೆಣ್ಮಗು ಆಗಿದ್ರದು ನಿಮ್ ತಾಯಿ, ನಿಮ್ ಸಂಬಂಧಿಕರು, ನೀವು ಪ್ರೀತಿ ಮಾಡಿರ್ತಕ್ಕಂಥ ಹುಡುಗಿ. ಆ ಜಾಗದಲ್ಲಿ ಆ ಮರದಲ್ಲಿ ಕಟ್ಟಾಕಿಸ್ಬಿಟ್ಟು ಅತ್ಯಾಚಾರ ಮಾಡಿಸ್ಕೊಂಡು ಆ ಮರ್ಮಾಂಗಕ್ಕೆ 6 ಇಂಚ್ ಮಣ್ಣು ತುಂಬಿಸ್ಕೊಂಡಿದ್ರೆ ಏನ್ ಅನಿಸ್ತಿತ್ತು ನಿಮ್ಗಳಿಗೆ? ಕೆಲವರು ಕೇಳ್ತಿದಿರಲ್ಲ ಇವತ್ತು, ಆ ಹುಡುಗನ್ನ ಟಾರ್ಗೆಟ್ ಮಾಡ್ತಿದಿರಲ್ಲ ಇವತ್ತು, ನಿಮ್ಗೆ ಏನ್ ಅನ್ಸುತ್ತೆ? ಅವ್ನ್ ಯಾವನ್ ತಪ್ಪು ಮಾಡೋನ, ತಪ್ಪು ಮಾಡಿದ್ರೆ ತಪ್ಪೇ ಅಲ್ವಾ? ಅವ್ನ ಯಾವ ದೊಡ್ಡ ಮನುಷ್ಯ ಆಗ್ಲಿ ಚಿಕ್ಕ ಮನುಷ್ಯ ಆಗ್ಲಿ, ಅವ್ನ್ ಎಂತವನೇ ಆಗ್ಲಿ ತಪ್ಪೇ ಅಲ್ವಾ? ಅದಕ್ಕೆ ಸಂಬಂಧಪಟ್ಟಾಗ ಹುಡುಗ ಪ್ರಸ್ತಾಪ ಮಾಡವನೆ. ಆರಂಭದಲ್ಲ ಹುಡುಗ ಮಾಡಿರ್ತಕ್ಕಂಥ ಒಂದು ಸಣ್ಣ ಎಡವಟ್ಟು ಏನು ಅಂತಂದ್ರೆ, ಎಡವಟ್ಟು ಅನ್ನೋದಕ್ಕಿಂತ ವಾಸ್ತವ ಹೇಳಿದನವನು. ದೇವಸ್ಥಾನ ಯಾವ್ದಕ್ ಸಂಬಂಧಪಟ್ಟಿದ್ದು, ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾನು ಹೆಚ್ಚು ಕಮ್ಮಿ ಒಂದು 4 ರಿಂದ 5 ಜನರ ಜೊತೆ, ಲೀಗಲ್ ಅಡ್ವೈಸರ್ಗಳ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಿದ್ರು ಅವ್ನು ಮಾತಾಡಿರ್ತಕ್ಕಂಥ ವಿಚಾರ ಕಂಪ್ಲೀಟ್ ಆಗಿ 100% ಹೇಳ್ ಮಾಡಿಸ್ತಂಗಿದೆ. ನೋಡುವಂತ ಜನರಿಗೆ ಆಕ್ರೋಶವನ್ನ ಬರ್ಸೋ ತರ ಇದೆ. ಅಂದ್ರೆ ವಾಸ್ತವ ಹೇಳಿದಾನ ಅವನು. ಈ ರೀತಿ ಆಗುತ್ತಾ, ಈ ರೀತಿ ಆಗಿದ್ಯಾ ನಮ್ಮ ಕರ್ನಾಟಕದಲ್ಲಿ? ಸಿನಿಮಾದಲ್ಲಿ ನೋಡ್ತಿದ್ವಲ್ಲ ಸ್ವಾಮಿ, ಕಾಂತಾರ ಸಿನಿಮಾನೋ ಕಾಟೇರ ಸಿನಿಮಾನೋ ನೋಡಿದ್ವು, ಅದನ್ನ ರಿಯಲ್ ಆಗಿ ಮಾಡ್ಬಿಟ್ಟವ್ರಲ್ಲ 2012ರಲ್ಲಿ.